ಎಥ್ನಿಕ್ ವೇರ್. ಇದು ನಮ್ಮ ಅಜ್ಜಿ ಮದುವೆ ಆಗೋ ಟೈಮಲ್ಲಿ ಅವರು ಹಾಕೊತಾ ಇದ್ದಿದ್ದು ಸೀರೆ. ಬನ್ನಿ ಟ್ರಿಪ್ಪಿಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಟೆಂಪಲ್ಗೆ ಆಟೋದಲ್ಲೇ ಹೋದ್ವಿ. ಮೈ ಡ್ರೀಮ್ ಕಂಪನಿ ಅಂತಲೇ ಹೇಳ್ಬೋದು. ವೆಲ್ಕಮ್ ಟು ಮದುರೈ. ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ನಾವು ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ವಿ. ಈ ಪಾಟ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ ದಿಸ್ ಇಸ್ ಒನ್ ಆಫ್ ದ 2000 years ಓಲ್ಡ್ ಪಾಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಇವತ್ತು ದೋಸೆ ಅಂದ್ಬಿಟ್ಟು ಬೇರೆ ಏನೂ ಇರಲಿಲ್ಲ. ಸೊ ದಿಸ್ ವಾಸ್ ದ ಬಸ್ ನಾವು ಟ್ರಾವೆಲ್ ಮಾಡ್ತಿದ್ದಿದ್ದು. ಸೊ ಈಗ ಈ ಪ್ಯಾಲೇಸು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರೋ ಸ್ಟ್ಯಾಚು, ಇವರು ತಿರುಮಲೈ ನಾಯಕರ್ ಅಂತ. ಇನ್ನಲ್ಲಿ ನಾವು ರಾಮೇಶ್ವರಂ ರೀಚ್ ಆಗಿ ಅಲ್ಲಿದ್ದ ಹೋಟೆಲ್ಗೆ ಚೆಕ್ ಇನ್ ಆಗಿದ್ವಿ. ಈ ಪ್ಯಾಲೇಸ್ ಇಂಡೋ ಸ್ಯಾರ್ಸನಿಕ್ ಆರ್ಕಿಟೆಕ್ಚರಲ್ಲಿ ಫಾರ್ಮ್ ಆಗಿದ್ದು. ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಚಾನಲ್ಗೆ ಏನಾದರೂ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇದ್ರೆ, ನನ್ನ ಹೆಸರು ಮಮತಾ. ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವ ನೋಟಿಫಿಕೇಷನ್ಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ, ನಾನೆಲ್ಲ ನಿಮ್ಮನ್ನು ಒಂದು ಸ್ಪೆಷಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ಎಲ್ಲಿಗೆ ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ಗೊತ್ತಾಗಿರ್ಬೋದು. ಸೊ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಇಟ್ ವಿಲ್ ಬಿ ರಿಯಲಿ ವೆರಿ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ಇಫ್ ಯು ಲೈಕ್ ದ ವಿಡಿಯೋ, ಕೈಂಡ್ಲಿ ಲೈಕ್ ದ ವಿಡಿಯೋ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಡಿಸ್ಲೈಕ್ ಮಾಡಿ. ಸೊ ವಾಚ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಟ್ರಿಪ್ಪಿಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ಇಟ್ ವಾಸ್ ನೈಟ್ ಅರೌಂಡ್ 8 o'clock. ಸೊ ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಬಸ್ ಸ್ಟ್ಯಾಂಡಿಗೆ ಹೋಗೋಕ್ಕಂತ, ಬಿಕಾಸ್ ನಾವು ಬಸ್ ಬುಕ್ ಮಾಡಿದ್ವಿ. ಓಕೆ, ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇದೆ ಬಸ್ ಸ್ಟಾಪು. ಸೊ ಅಂತೂ ಇಂತೂ ನಾವು ಬಸ್ಸಿಗೆ ವೆಯ್ಟ್ ಮಾಡಿ ಫೈನಲಿ ಬಸ್ ಬಂತು. ನಾವು ಹೋಗ್ತಾ ಇದ್ದಿದ್ದು 1 week ಅಂತ. ಸೊ ಲಗೇಜ್ ಎಲ್ಲ ತುಂಬ ಜಾಸ್ತಿನೇ ಇತ್ತು. ನಾವು ಲಗೇಜ್ನೆಲ್ಲ ಬಸ್ ಒಳಗಡೆ ಇಟ್ಟು ಬಸ್ ಒಳಗಡೆ ಹತ್ತಿದ್ವಿ. ಇಟ್ ವಾಸ್ ರಿಯಲಿ ಅ ನೈಸ್ ಬಸ್ ಅಂತಲೇ ಹೇಳ್ಬೋದು. ಅದು ಸ್ಲೀಪರ್ ಬಸ್ ಆಗಿದ್ದರಿಂದ ನಮ್ಮಮ್ಮ ರಿಲ್ಯಾಕ್ಸ್ ಮಾಡಿಕೊಂಡು ಆಚೆ ನೋಡಿಕೊಂಡು ಕೂತಿದ್ರು. ಸೊ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಮೈ ಡ್ರೀಮ್ ಕಂಪನಿ ಅಂತಲೇ ಹೇಳ್ಬೋದು. ಅದನ್ನು ನಮ್ಮಮ್ಮಂಗೆ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೆ. ಸೊ ಇಟ್ ವಾಸ್ ಅ ನೈಟ್ ಟೈಮ್. ಸೊ ನಾವು ಬಸ್ಸಲ್ಲೇ ಡಿನ್ನರ್ ಮಾಡಿದ್ವಿ. ಇದಾದಮೇಲೆ ಮಾರ್ನಿಂಗ್ 6 o'clock ನಾವು ಮದುರೈಗೆ ರೀಚ್ ಆದ್ವಿ. ರೀಚ್ ಆಗಾದ್ಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಅಂತಲೇ ನಾವು ಒಂದು ರೂಮ್ ಬುಕ್ ಮಾಡಿದ್ವಿ. ಮತ್ತು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗೋಕ್ಕೆ ನಾವು ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ವಿ. ಓಕೆ, ನೀವು ನೋಡ್ಬೋದು ಕಾಫಿ ಹೆಂಗೆ ಕೊಟ್ಟಿದ್ದಾರೆ ಅಂತ. ಸೊ ಈಗ ನಮ್ಮ ಪಯಣ ಮದುರೈ ಮೀನಾಕ್ಷಿ ಟೆಂಪಲ್ಗೆ ಆಟೋದಲ್ಲೇ ಹೋದ್ವಿ. ವೆಲ್ಕಮ್ ಟು ಮದುರೈ. ಸೊ ಓಕೆ, ಇವತ್ತು ನಾವು ಮದುರೈ ಮೀನಾಕ್ಷಿ ಟೆಂಪಲ್ ಮುಂದೆ ಇದ್ದೀವಿ. ಸೊ ಯು ಕ್ಯಾನ್ ಸಿ ಮೈ ಎಥ್ನಿಕ್ ವೇರ್. ಇದು ನಮ್ಮ ಅಜ್ಜಿ ಮದುವೆ ಆಗೋ ಟೈಮಲ್ಲಿ ಅವರು ಹಾಕೊತಾ ಇದ್ದಿದ್ದು ಸೀರೆ. ಸೊ ಅದನ್ನು ನಾನು ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಇನ್ಸೈಡ್ ಟೆಂಪಲ್ ಮೊಬೈಲ್ಸ್ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಇವನ್ನ ಟೆಂಪಲಿಂದ ಬಂದಾದಮೇಲೆ ಮೀಟ್ ಮಾಡ್ತೀನಿ. ಟಾಟಾ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಮತ್ತೆ ನಮ್ಮ ರೂಮಿಗೆ ಹೋಗಿ, ಇಟ್ ವಾಸ್ ಅ ವೆಕೇಟ್ ಟೈಮ್. ನಾವು ವೆಕೇಟ್ ಮಾಡಿ ಮತ್ತೆ ಅದರ್ ಪ್ಲೇಸಸ್ ಮದುರೈಯಲ್ಲೇ ನೋಡೋಣ ಅಂತ ಹೊರಟ್ವಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರೋ ಸ್ಟ್ಯಾಚು, ಇವರು ತಿರುಮಲೈ ನಾಯಕರ್ ಅಂತ. ಇವರು 1636 ADಯಲ್ಲಿ ರಾಜ ಆಗಿದ್ದವರು. ಇವರೇ ಈ ಪ್ಯಾಲೇಸ್ನ ಕಟ್ಸಿರೋದು. ಎಷ್ಟು ಯುನೀಕ್ ಆಗಿತ್ತು ಅಂದರೆ ಈ ಪ್ಯಾಲೇಸು. ಈ ಪ್ಯಾಲೇಸ್ ಇಂಡೋ ಸ್ಯಾರ್ಸನಿಕ್ ಆರ್ಕಿಟೆಕ್ಚರಲ್ಲಿ ಫಾರ್ಮ್ ಆಗಿದ್ದು, ಬ್ಲೆಂಡಿಂಗ್ ವಿತ್ ಡ್ರಾವಿಡಿಯನ್ ಆ್ಯಂಡ್
ಇಸ್ಲಾಮಿಕ್ ಸ್ಟೈಲ್ಸ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಯೂನಿಕ್ ಆರ್ಕಿಟೆಕ್ಚರ್, ನಮಗೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಸೊ ಇಲ್ಲಿ ರಾಜ ಇಲ್ಲೇ ನೆಲೆಸ್ತಾ ಇದ್ದಿದ್ದು, ಈವನ್ ಅವ್ರ ಮೀಟಿಂಗ್ಸು ಎಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಈ ಪಾಟ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರೋ, ದಿಸ್ ಇಸ್ ಒನ್ ಆಫ್ ದ 2000 years ಓಲ್ಡ್ ಪಾಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇದನ್ನು ಗ್ಲಾಸಲ್ಲಿ ಹಾಕಿಟ್ಟಿದ್ರು. ಸೊ ನೋಡ್ಬೋದು ನೀವು ಈ ಆರ್ಕಿಟೆಕ್ಚರ್ ಎಲ್ಲ. ಈ ಮಹಲ್ ಬಂದುಬಿಟ್ಟು 2 kilometers ಅವೇ ಫ್ರಮ್ ದ ಮೀನಾಕ್ಷಿ ಅಮ್ಮನ್ ಟೆಂಪಲ್ ಅಷ್ಟೇ ಇರೋದು. ಸೊ ಈಗ ಈ ಪ್ಯಾಲೇಸು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಟೂರಿಸ್ಟ್ ಎಲ್ಲ ಬಂದು ವಿಸಿಟ್ ಮಾಡಲಿ ಅಂತ. ಸೊ ಇದಾದಮೇಲೆ ನಮ್ಮ ಲಂಚ್ ಟೈಮ್ ಇತ್ತು. ಸೊ ತಮಿಳ್ನಾಡು ಸ್ಪೆಷಲ್ಲು ಬಾಳೆ ಎಲೆ ಊಟ. ಸೊ ಇಲ್ಲಿರೋ ಸ್ಪೆಷಾಲಿಟೀಸ್ ಎಲ್ಲ ನೋಡಿ ನನಗೂ ತುಂಬ ಖುಷಿ ಆಯಿತು. ಏನೇನೋ ಸ್ಪೆಷಾಲಿಟೀಸ್ ಇತ್ತು. ಹಳ್ಸಿನಣ್ಣು ಅಲ್ಲಿ ಕಾಯಲ್ಲಿ ಏನೋ ಮಾಡಿದ್ರು ಅದರಲ್ಲಿ. ಸೊ ಇಟ್ ವಾಸ್ ರಿಯಲಿ ಗುಡ್. ಇದಾದಮೇಲೆ ನಮ್ಮ ಪಯಣ ಗಾಂಧೀಜಿ ಮ್ಯೂಸಿಯಂ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಾದ್ಮೇಲೆ ಗೊತ್ತಾಯಿತು ಅವ್ರು ರಿನೋವೇಷನ್ ಮಾಡ್ತಾ ಇದ್ದಾರಂತ. ಬಟ್ ಇನ್ಸೈಡು ಏನು ಅಲೌ ಇರಲಿಲ್ಲ ಕ್ಯಾಮ್ರಾಸ್. ಸೊ ಹಾಗಾಗಿ ನೋಡಿಕೊಂಡು ಮತ್ತೆ ವಾಪಸ್ ಹೋದ್ವಿ. ಇನ್ನೊಂದು ಹಿಂಗೆ ಏನು ಹೇಳಬೇಕು ಅಂದರೆ ಸಖತ್ ಬಿಸಿಲು, ಒಂಥರ ಶೆಕೆ ಹೊಡಿತಾಯಿತ್ತು. ನಂಗೆ ಮೊದಲೇ ಶೆಕೆ ಅಂದರೆ ಆಗೋದಿಲ್ಲ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ರಾಮೇಶ್ವರಂಗೆ ಹೋಗಬೇಕಂತ ಡಿಸೈಡ್ ಮಾಡಿ ಹೊರಟ್ವಿ ರಾಮೇಶ್ವರಂಗೆ. ಸೊ ಇದು ಇನ್ಸೈಡ್ ದ ಬಸ್ ಅವರು ನೈಟ್ ಡಿನ್ನರ್ಗೆ ಅಂತ ಸ್ಟಾಪ್ ಮಾಡಿದರು. ಬಟ್ ದೋಸೆ ಒಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ. ಸೊ ದಿಸ್ ವಾಸ್ ದ ಬಸ್ ನಾವು ಟ್ರಾವೆಲ್ ಮಾಡ್ತಿದ್ದಿದ್ದು. ಸೊ ಇದು ನನ್ನ ತಮ್ಮ ಹಾಗೆ ಗ್ರೇಪ್ಸ್ ತಿಂತಾ ಇದ್ದ, ಬಿಕಾಸ್ ಬರೀ ದೋಸೆ ತಿಂದಿದ್ರಿಂದ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊತ ಹೋದ್ವಿ. ಫೈನಲಿ ನಾವು ರಾಮೇಶ್ವರಂ ರೀಚ್ ಆಗಿ ಅಲ್ಲಿದ್ದಿದ್ದು ಹೋಟೆಲ್ಗೆ ಚೆಕ್ ಇನ್ ಆಗಿದ್ವಿ. ಮುಂಚೆನೇ ಎಲ್ಲ ನನ್ನ ತಮ್ಮ ಬುಕ್ ಮಾಡಿದ್ದ. ಸೊ ದಿಸ್ ವಾಸ್ ಅಬೌಟ್ ಟುಡೇಸ್ ವ್ಲಾಗ್. ಆದರೆ ನಾಳೆ ನಾನು ರೂಮ್ ಟೂರ್ ಮಾಡಿ ತೋರಿಸ್ತೀನಿ ನಾವು ಚೆಕ್ ಇನ್ ಮಾಡಿರೋದು ಡೇ 1. ಈಗ ನಾವು ಬಂದು ಚೆಕ್ ಇನ್ ಆಗಿದ್ದೀವಿ. ಸೊ ರೆಸ್ಟ್ ಆಫ್ ದ ವಿಡಿಯೋ ನಾನು ನಾಳೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.